ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ನಿಜಕ್ಕೂ ಈಗ ಅಗ್ನಿ ಪರೀಕ್ಷೆ ಶುರುವಾಗಿದೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದ್ದರಿಂದ ವೃತ್ತಿ ಬದುಕಿಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯಾಗಿದೆ. ತನ್ನ ಕದರನ್ನು ಹಾಗೆ ಉಳಿಸಿಕೊಳ್ಳುವುದಕ್ಕೆ ಇರುವುದೊಂದು ಡೆವಿಲ್. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡಬೇಕು. ಸಾರಥಿಯಂತೆಯೇ ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾವೇನಾದ್ರೂ ಮೋಡಿ ಮಾಡಿದ್ರೆ ಮತ್ತೊಂದು ಹೊಸ ಇನ್ನಿಂಗ್ಸ್ ಶುರುವಾದಂತೆ. ದರ್ಶನ್ ಅಭಿಮಾನಿಗಳು ಡೆವಿಲ್ ಸಿನಿಮಾವನ್ನ ಗೆಲ್ಲಿಸುವುದಕ್ಕೆ ಪಣ ತೊಟ್ಟು ನಿಂತಿದ್ದಾರೆ. ಅವರೇ ಮುಂದೆ ನಿಂತು ಥಿಯೇಟರ್ಗಳ ಮುಂದೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಮೊದಲ ದಿನ ಬಹುತೇಕ ಚಿತ್ರಮಂದಿರಗಳು ತುಂಬಿದ ಪ್ರದರ್ಶನವನ್ನ ಕಂಡಿತ್ತು. ಚಿತ್ರತಂಡ ಕೊಟ್ಟ ಅಂಕಿ ಅಂಶಗಳಂತೆ ಈ ಸಿನಿಮಾ 13.8 ಕೋಟಿ ಕಲೆಕ್ಷನ್ ಮಾಡಿದೆ. ಇದು ಎರಡನೇ ದಿನವೂ ಮುಂದುವರೆದಿದೆಯಾ? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಡೆವಿಲ್ ಎರಡನೇ ದಿನ ಕಲೆಕ್ಷನ್ ಕೊಂಚ ಮಟ್ಟಿಗೆ ಡ್ರಾಪ್ ಕಂಡಿದೆ. ದರ್ಶನ್, ರಚನಾ ರೈ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಈ ಸಿನಿಮಾ ರಿಲೀಸ್ ಆಗಿ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಎರಡನೇ ದಿನ ವೀಕ್ಡೇಸ್ ಆಗಿದ್ದರಿಂದ ಜನರು ಥಿಯೇಟರ್ ಕಡೆಗೆ ಮುಖ ಮಾಡಿದಂತೆ ಕಾಣ್ತಿಲ್ಲ. ಆದರೆ ವೀಕೆಂಡ್ನಲ್ಲಿ ಡೆವಿಲ್ ಭರ್ಜರಿ ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆ ಎಂದು ಟ್ರೇಡ್ ಎಕ್ಸ್ಪರ್ಟ್ಗಳು ಲೆಕ್ಕಾಚಾರ ಹಾಕುತ್ತಿದ್ದಾರೆ. ಅಸಲಿಗೆ ಡೆವಿಲ್ ಎರಡನೇ ದಿನ ಗಳಿಸಿದ್ದೆಷ್ಟು, ಎಲ್ಲೆಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ, ವೀಕೆಂಡ್ ಲೆಕ್ಕಾಚಾರವೇನು ಅನ್ನುವುದನ್ನ ನೋಡುವುದಾದರೆ, ಮೊದಲ ದಿನ ಫ್ಯಾನ್ಸ್ ಶೋಗಳಿತ್ತು. ಬಹುತೇಕ ಚಿತ್ರಮಂದಿರಗಳು ದಿನಕ್ಕೆ 5-6 ಶೋಗಳನ್ನ ಪ್ರದರ್ಶನ ಮಾಡಿದ್ರು. ಹೀಗಾಗಿ ಫಸ್ಟ್ ಡೇ ಕಲೆಕ್ಷನ್ ಸಖತ್ತಾಗಿಯೇ ಆಗಿತ್ತು. ಅದೇ ಎರಡನೇ ದಿನಕ್ಕೆ ಫ್ಯಾನ್ಸ್ ಶೋಗಳು ಇರೋದಿಲ್ಲ. ಹೀಗಾಗಿ ಸಹಜವಾಗಿಯೇ ಕಲೆಕ್ಷನ್ ಹಿಂದೆ ಮುಂದೆ ಆಗತ್ತೆ. ಕರ್ನಾಟಕದ ವಿತರಕರ ಪ್ರಕಾರ ಎರಡನೇ ದಿನಕ್ಕೆ ಡೆವಿಲ್ ಸಿನಿಮಾ 5ರಿಂದ 5.5 ಕೋಟಿ ಕಲೆಕ್ಷನ್ ಆಗಿದೆ. ದರ್ಶನ್ ಡೆವಿಲ್ಗೆ ಬೆಂಗಳೂರು, ಕೋಲಾರ, ತುಮಕೂರು, ಮಂಡ್ಯ, ಮೈಸೂರು ಭಾಗಗಳಲ್ಲಿ ಒಳ್ಳೆಯ ಕಲೆಕ್ಷನ್ ಆಗಿದೆ. ಅದರಲ್ಲೂ ಬೆಂಗಳೂರು, ಕೋಲಾರ, ತುಮಕೂರು ಏರಿಯಾಗಳಲ್ಲಿ ಹೆಚ್ಚು ಕಲೆಕ್ಷನ್ ಆಗಿದೆ. ಕರ್ನಾಟಕದ ವಿತರಕರ ವಲಯದಿಂದ ಹೊರಬಿದ್ದಿರುವ ಡೆವಿಲ್ ಸಿನಿಮಾದ ಎರಡನೇ ದಿನದ ಕಲೆಕ್ಷನ್ ರಿಪೋರ್ಟ್ ಇಲ್ಲಿದೆ. ಬೆಂಗಳೂರು, ಕೋಲಾರ, ತುಮಕೂರು ಸೇರಿ 2.5 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಲಾಗಿದೆ. ಅಂದರೆ 470 ಶೋಗಳು ಆಯೋಜಿಸಲಾಗಿತ್ತು. ಮಂಡ್ಯ, ಮೈಸೂರು, ಕೊಡಗು, ಹಾಸನ ಈ ಏರಿಯಾ ವಲಯದಲ್ಲಿ ಅಂದಾಜು 80 ಲಕ್ಷ ರೂಪಾಯಿಗಳನ್ನ ಕಲೆಕ್ಷನ್ ಮಾಡಿದೆ. ಅಂದರೆ 180 ಶೋಗಳಿಂದ ಬಂದಿರುವ ಕಲೆಕ್ಷನ್ ಇದಾಗಿದೆ. ಇನ್ನು ಚಿತ್ರದುರ್ಗ, ದಾವಣಗೆರೆ ವಲಯದಿಂದ 50 ಲಕ್ಷ ರೂಪಾಯಿ ಹಾಗೂ 140 ಶೋಗಳಾಗಿದೆ. ಶಿವಮೊಗ್ಗ, ಮಂಗಳೂರು ಸೇರಿ 50 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ. ಅಂದರೆ 170 ಶೋಗಳು ಆಯೋಜಿಸಲಾಗಿತ್ತು. ಇನ್ನು ಹುಬ್ಬಳ್ಳಿಯಲ್ಲಿ 75 ಲಕ್ಷ ಕಲೆಕ್ಷನ್ ಮಾಡಿದೆ. ಅಂದರೆ 240 ಶೋಗಳು. ಹೈದರಾಬಾದ್, ಕರ್ನಾಟಕದಲ್ಲಿ 35 ಲಕ್ಷ ಕಲೆಕ್ಷನ್ ಮಾಡಿದೆ. ಅಂದರೆ 140 ಶೋ. ಒಟ್ಟಾರೆ 5.4 ಕೋಟಿ ಕಲೆಕ್ಷನ್ ಮಾಡಿದೆ ಎನ್ನಲಾಗುತ್ತಿದೆ. ದರ್ಶನ್ ಸಿನಿಮಾ ಡೆವಿಲ್ ಫಸ್ಟ್ ಡೇ ಬಂಪರ್ ಕಲೆಕ್ಷನ್ ಆಗಿದೆ. ಅದೇ ಎರಡನೇ ದಿನ ಈ ಸಿನಿಮಾ ಕಲೆಕ್ಷನ್ನಲ್ಲಿ ಇಳಿಕೆ ಕಂಡಿದೆ. ಆದರೆ ವೀಕ್ ಡೇಸ್ ಹಾಗೂ ಶೋಗಳ ಸಂಖ್ಯೆ ಕಡಿಮೆ ಆಗಿದ್ದರಿಂದ ಈ ಇಳಿಕೆ ಕಂಡಿದೆ. ಒಟ್ಟು 2 ದಿನಗಳ ಕಲೆಕ್ಷನ್ ಎಷ್ಟು ಅಂತ ನೋಡುವುದಾದರೆ, 2 ದಿನಗಳ ಅಂದಾಜು ಕಲೆಕ್ಷನ್ ಮೊದಲನೇ ದಿನ 13.8 ಕೋಟಿಯಾಗಿದ್ದು, ಎರಡನೇ ದಿನ 5.4 ಕೋಟಿಯಾಗಿದೆ. ಒಟ್ಟಾರೆ 19.20 ಕೋಟಿ ಕಲೆಕ್ಷನ್ ಮಾಡಿದೆ. ದರ್ಶನ್ ಡೆವಿಲ್ ಸಿನಿಮಾ ಕಳೆದ 2 ದಿನಗಳಿಂದ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಕಲೆಕ್ಷನ್ ಆಗಿದೆ. ವೀಕೆಂಡ್ನಲ್ಲೂ ಇನ್ನೂ ಹೆಚ್ಚು ಕಲೆಕ್ಷನ್ ಆಗಬಹುದೆಂದು ನಿರೀಕ್ಷೆ ಇದೆ. ಮೊದಲೆರಡು ದಿನ ಹೆಚ್ಚು ಕಡಿಮೆ 20 ಕೋಟಿ ಕಲೆ ಹಾಕಿದೆ. ಶನಿವಾರ ಹಾಗೂ ಭಾನುವಾರ ಈ 2 ದಿನಗಳಲ್ಲಿ 15ರಿಂದ 20 ಕೋಟಿ ಕಲೆಕ್ಷನ್ ಮಾಡಿದ್ರೆ ಹೆಚ್ಚು ಕಡಿಮೆ 50 ಕೋಟಿ ಹತ್ತಿರ ಗಳಿಕೆ ಮಾಡಲಾಗುತ್ತದೆ. ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.